ಕುವೆಂಪುಡು ಅವರ ಮಹಾಬ್ರಾಹ್ಮಣ. ಮೂರನೆಯ ತರಂಗ. ರಾಜ ಕೌಶಿಕನು ಬರುತ್ತಿರುವನು ಎಂಬುದನ್ನರಿತು ವಸಿಷ್ಠರು ಕುಳಿತಿದ್ದ ಆಸನವನ್ನು ಬಿಟ್ಟು ಎದ್ದು ಬಂದರು. ಅವರು ಬಾಗಿಲಿಗೆ ಬರುತ್ತಿದ್ದ ಹಾಗೆಯೇ ರಾಜನ ಆಗಮನವಾಯಿತು. ಋಷೀಂದ್ರನು ರಾಜೇಶ್ವರನಿಗೆ ಸ್ವಾಗತ ಎಂದನು. ರಾಜೇಶ್ವರನು ಬ್ರಹ್ಮ ತೇಜಃಪುಂಜದಂತಿದ್ದ ಆ ಮೂರ್ತಿಗೆ ಸಾಷ್ಟಾಂಗವಾಗಿ ನಮಸ್ಕರಿಸಿ ಆತನ ಹಿಂದೆಯೇ ಪರ್ಣಕುಟಿಯನ್ನು ಹೊಕ್ಕು ತನಗಾಗಿ ಸಿದ್ಧವಾಗಿದ್ದ ಆಸನದಲ್ಲಿ ಅವರು ತಮ್ಮ ಆಸನದಲ್ಲಿ ಕುಳಿತ ಮೇಲೆ ಕುಳಿತನು. ವಸಿಷ್ಠರು ಸ್ವಾಗತಿಸಿದುದರಲ್ಲಿ ಎಳ್ಳಷ್ಟೂ ಕೃತ್ರಿಮವಿರಲಿಲ್ಲ. ಆದರೂ ಬರಬಹುದಾದ ಘೋರ ವಿಪತ್ತಿನ ಕಾರಣವಾದ ಮೂರ್ತಿಯು ಎದುರಿಗಿರುವುದು ಎಂಬ ನಂಬಿಕೆಯು ಮನಸ್ಸಿಗೆ ಚೆನ್ನಾಗಿ ಬಂದಿರುವಾಗಲೂ ಧೈರ್ಯವನ್ನೂ ಸ್ಥೈರ್ಯವನ್ನೂ ಬಿಡದ ಧೀರ ವೃತ್ತಿಯು ಅಲ್ಲಿತ್ತು. ವಿಪತ್ತನ್ನು ನಿವಾರಣೆ ಮಾಡಿಕೊಳ್ಳಬೇಕು ಎಂಬ ಆಶೆಯಿಲ್ಲ. ವಿಪತ್ತಿನಿಂದ ಏನೇನಾಗುವುದೋ ಎಂಬ ಆತಂಕವಿಲ್ಲ. ಸಮುದ್ರವು ಬಿರುಗಾಳಿಯ ಹುಯ್ಯಲಿಗೆ ಸಿಕ್ಕಿ ಅದರೊಡನೆ ಹೋರಾಡುತ್ತಾ ಬೆಟ್ಟದಂತಹ ತೆರೆಗಳಿಂದ ಆ ಬಿರುಗಾಳಿಯನ್ನು ಅಪ್ಪಳಿಸುವಂತೆ ತೋರುವ ಸಂದರ್ಭದಲ್ಲಿ ಮಗ್ಗುಲ ಬೆಟ್ಟದ ಕೋಡುಗಲ್ಲಿನ ಮೇಲೆ ನಿಂತವನು ಅದನ್ನು ಸಾವಧಾನವಾಗಿ ನೋಡುತ್ತಾ ಪಡುವ ಸಂತೋಷದಂತಹ ಭಯಂಕರ ಸಂತೋಷವೊಂದು ಅವರ ಮನಸ್ಸಿನಲ್ಲಿ ನರ್ತಿಸುತ್ತಿತ್ತು. ಕೌಶಿಕನು ಬ್ರಹ್ಮವರ್ಚಸ್ವಿಯನ್ನು ಕಂಡು ಸಂತೋಷಪಟ್ಟಿದ್ದಾನೆ. ಅವನ ಮನೋಬುದ್ಧಿಗಳು ಅವರಿಗೆ ತಮ್ಮ ಕೈಲಾದ ಕಾಣಿಕೆಯನ್ನು ಒಪ್ಪಿಸಿ ಒಲಿಸಿಕೊಳ್ಳಬೇಕು ಎಂದು ಹೆಣಗುತ್ತಿವೆ. ಆದರೆ ಅಂತರಾಂತರದಲ್ಲಿ ತನ್ನ ಸರ್ವಸ್ವವನ್ನೂ ಪಣವಾಗಿಟ್ಟು, ಅಲ್ಲ, ಅದರ ಜೊತೆಗೆ ಇನ್ನೂ ಅಷ್ಟು ಇದ್ದರೆ ಅದನ್ನು ಕೊಟ್ಟಾದರೂ ಆ ಋಷಿಪುಂಗವನಿಂದ ಆ ಗೋವನ್ನು ಸಂಗ್ರಹಿಸಬೇಕೆಂದು ಕ್ಷತ್ರಿಯನ ದುರ್ಜಯವಾದ ಆಶೆ ಎಲ್ಲವನ್ನೂ ನುಂಗಲು ಯತ್ನಿಸುತ್ತಿದೆ. ವೀರಪುಂಗವನು ಜ್ಞಾನಿ ಪುಂಗವನ ಬಳಿಗೆ ಬಂದಿದ್ದಾನೆ. ಒಂದು ತನ್ನ ಮುಂದಿರುವುದನ್ನು ತನಗೆ ಏನೋ ಅಡ್ಡಿ ಬಂದರೆ ಅದೆಲ್ಲವನ್ನೂ ಕಿತ್ತೊಗೆದು ನುಗ್ಗುವುದಕ್ಕೆ ಸಿದ್ಧವಾಗಿರುವ ಝಂಝಾವಾತ. ಇನ್ನೊಂದು ಏನು ಬಂದರೂ ಬರಲಿ ಎಂದು ಜಗ್ಗದೆ ತನ್ನ ತೂಕದಲ್ಲಿ ನಂಬುಗೆಯನ್ನು ಇಟ್ಟುಕೊಂಡು ಅಲ್ಲಾಡದೆ ನಿಂತಿರುವ ಪರ್ವತೇಂದ್ರ. ಕೌಶಿಕನೇ ಮೊದಲು ಮಾತನಾಡಿದನು. ದೇವರು ಮನ್ನಿಸಬೇಕು. ಸಂಧ್ಯಾ ಹೋಮವಾದ ಮೇಲೆ ಬಂದು ನೋಡುವುದೆಂದು ಅಪ್ಪಣೆಯಾಯಿತಂತೆ. ಆದರೆ ಕ್ಷತ್ರಿಯರದು ರಾಜಸ ಮನೋಭಾವ. ಯಾವುದರಲ್ಲೂ ತಡೆಯನ್ನು ಸಹಿಸುವ ಅಭ್ಯಾಸವಿಲ್ಲ. ಆದ್ದರಿಂದ ಮನಸ್ಸಿನ ಆಸೆಯನ್ನು ದೇವರಲ್ಲಿ ಭಿನ್ನಯಿಸುವ ತವಕದಿಂದ ಅವಸರಪಟ್ಟು ಬಂದೆ. ಅಪರಾಧವಿಲ್ಲವಷ್ಟೇ. ಅಪರಾಧ ಏನು ಬಂತು? ಮನಸ್ಸಿನಲ್ಲಿ ಹುಟ್ಟಿದ ಆಸೆಯನ್ನು ಹೇಳಲು ಬಾಯಿ ಆತುರಪಡುತ್ತದೆ, ಅಷ್ಟೇ ತಾನೇ? ಅಪ್ಪಣೆಯಾಗಲಿ. ಕೌಶಿಕನು ನಗುತ್ತಾ ಹೇಳಿದನು. ಇಂದಿನ ಸಮಾರಂಭದ ಸಂಭ್ರಮವು ಸಮ್ರಾಟನನ್ನೂ ನಾಚಿಸುವಂಥದ್ದು. ಋಷಿಗಳಾಗಿ ಇಹದ ಚಿಂತೆ ಅಷ್ಟಿಲ್ಲದೆ ಪರದ ಚಿಂತೆಯನ್ನೇ ಬಹುವಾಗಿ ಹಚ್ಚಿಕೊಂಡಿರುವ ತಪಸ್ವಿಗಳು ಅಮೋಘವಾದ ಔತಣವನ್ನು ಹೇಗೆ ಮಾಡಿದರು ಎಂದು ವಿಚಾರಿಸಿದೆ. ಅದೆಲ್ಲವೂ ತಮ್ಮಲ್ಲಿರುವ ನಂದಿನಿ ಧೇನುವಿನ ಪ್ರಭಾವವಂತೆ. ಗುರುದೇವ, ಇಂತಹ ಉತ್ತಮೋತ್ತಮ ವಸ್ತುವೊಂದು ರತ್ನ. ಅದು ಆಶ್ರಮದಲ್ಲಿರುವುದಕ್ಕಿಂತ ಅರಮನೆಯಲ್ಲಿರುವುದು ಚೆನ್ನ, ಅಲ್ಲವೇ? ವಸಿಷ್ಠರು ಬಂದಿದ್ದ ನಗುವನ್ನು ತಡೆದುಕೊಂಡರು. ತನ್ನಲ್ಲಿರುವ ಅಮೂಲ್ಯತಮವಾದ ವಸ್ತುವೊಂದನ್ನು ಕೌಶಿಕನು, ಅದರಲ್ಲೂ ಪ್ರಬಲನಾಗಿ ಇತರರು ಯಾರಿಗೂ ಸಗ್ಗದ ಮಹಾವೀರನು ಕೇಳುತ್ತಿರುವನಲ್ಲ, ಅದನ್ನು ಕೊಡದಿದ್ದರೆ ಹೇಗೆ ಮುಂತಾದ ಯಾವುದೊಂದೂ ಆತಂಕವಿಲ್ಲದ ನಿಶ್ಚಲ ಮನಸ್ಸಿನಿಂದ ಗಂಭೀರವಾಗಿ ಹೇಳಿದರು. ಧ್ವನಿಯು ಸಣ್ಣದಾಗಿತ್ತು. ಆವೇಶವು ಯಾವುದೂ ಇಲ್ಲದ್ದರಿಂದ
ಬೇಸಿಗೆಯ ನದಿಯಂತೆ ಕೃಶವಾಗಿದ್ದರೂ ನಿರ್ಮಲವಾಗಿತ್ತು. ರಾಜೇಂದ್ರ, ಪ್ರಪಂಚದಲ್ಲಿರುವ ಭೋಗ ಸಾಮಗ್ರಿಗಳೆಲ್ಲವೂ ದೇವತೆಗಳು ಕೊಟ್ಟುದು. ಅವರು ಕೊಡದಿರುವುದನ್ನು ನಾವು ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಕೊಡುವುದು ಬಿಡುವುದು ಅವರ ಇಚ್ಛೆ. ಆ ಇಚ್ಛೆ ಅವರಿಗೆ ಬರುವುದು ನಮ್ಮ ಕರ್ಮದ ಫಲವಾಗಿ. ಆದುದರಿಂದ ಭೋಗ ಸಾಧನವೊಂದು ಬೇಕೆಂದವರು ಇದರಲ್ಲಿ ಇರುವುದನ್ನು ಕಂಡು ಅದೂ ತನ್ನದೇ ಏಕಾಗಬಾರದು ಎನ್ನುವುದಕ್ಕಿಂತ ಅಂತಹುದನ್ನು ನನಗೂ ಒಂದು ಕೊಡಿ ಎಂದು ಕೇಳುವುದು ಬಹಳ ಸರಿ. ಅದು ಸನಾತನ ಧರ್ಮದ ದಾರಿ. ತನಗೆ ಬೇಕಾದುದನ್ನು ಸಂಪಾದಿಸಿಕೊಳ್ಳಲು ಯಜ್ಞವೆಂಬ ಅವಿಫಲವಾದ ಸಿದ್ಧೋಪಾಯವಿರಲು ಮತ್ತೊಬ್ಬರನ್ನು ಕೊಡಿರೆಂದು ಕೇಳುವುದು ವಿಹಿತವಲ್ಲವಲ್ಲ. ಕೌಶಿಕನ ಮನಸ್ಸು ಕಲುಷಿತವಾಗಿ ನಿಷ್ಕಲ್ಮಶವಾಗಿ ಶುದ್ಧವಾಗಿರುವ ಹೃದಯದಿಂದ ನುಡಿದ ಋಷಿವಚನದಲ್ಲಿಯೂ ತನ್ನನ್ನು ಅವಮಾನ ಮಾಡುತ್ತಿರುವನೆಂಬ ಕಲ್ಮಶವನ್ನು ಕಂಡಿತು. ಆದರೂ ಎದುರಾಗಿರುವವರು ಬ್ರಹ್ಮರ್ಷಿಗಳು ಎಂದು ಬಲ್ಲವನಾದುದರಿಂದ ಆ ಭಾವವನ್ನು, ಅದರ ಫಲವಾದ ನಿರಾಶೆಯ ಕೋಪವನ್ನು ನುಗ್ಗಿಕೊಂಡು ಮೇಲೆ ನಗುತ್ತಾ ಹೇಳಿದನು. ಮಹರ್ಷಿಗಳು ಧರ್ಮಸ್ವರೂಪವನ್ನು ಬಲ್ಲವರು. ಇಷ್ಟಾರ್ಥ ಸಿದ್ಧಿಯ ಸಾಧನವು ಯಜ್ಞವೆಂದು ಅವರು ಆಡಿದುದನ್ನು ಅಲ್ಲವೆಂದು ನಿರಾಕರಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ಆದರೂ ಒಂದು ಮಾತು, ರಾಜ್ಯವೆಲ್ಲವೂ ಮೂರ್ಧಾಭಿಷಿಕ್ತನಾದ ರಾಜನದು. ಇಂತಹ ಸುಸಂಪನ್ನವಾದ ಭೂಮಂಡಲವನ್ನೇ ದೇವತೆಗಳು ರಾಜನಿಗೆ ಕೊಟ್ಟಿರುವರು. ಆದುದರಿಂದ ಆ ರಾಜ್ಯಕ್ಕೆ ಅಧಿಕಾರಿಯಾದ ರಾಜನಿಗೆ ತನ್ನ ರಾಜ್ಯದಲ್ಲಿ ಎಲ್ಲಿ ಏನಿದ್ದರೂ ಅದನ್ನು ತೆಗೆದುಕೊಳ್ಳಲು ಅಧಿಕಾರ ಉಂಟು ಅಲ್ಲವೇ? ವಸಿಷ್ಠರು ನಕ್ಕರು. ರಾಜ ಕೌಶಿಕನು ಧರ್ಮಪರಾಯಣನು. ಅದರಿಂದಲೇ ಹೇಳುವೆನು, ರಾಗದ್ವೇಷರಂಜಿತವಾದ ಮನಸ್ಸಿಗೆ ಧರ್ಮವು ಗೋಚರವಾಗುವುದು ಕಷ್ಟ. ಅದರಿಂದ ಧರ್ಮವನ್ನು ಆರಂಭಿಸಬೇಕೆಂದಿರುವವರು ಮೊದಲು ತಮ್ಮ ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡಿರಬೇಕು. ರಾಜ್ಯದಲ್ಲಿರುವ ಸಮಸ್ತಕ್ಕೂ ರಾಜನೇ ಸ್ವಾಮಿ, ನಿಜ. ಆದರೆ ಮಹಾರಾಜ, ರಾಜನು ಧರ್ಮದ ಸೇವಕ. ಧರ್ಮವನ್ನು ರಕ್ಷಿಸಲು ಬದ್ಧ ಕಂಕಣನಾಗಿ ದೀಕ್ಷಿತನಾಗಿರುವ ರಾಜನು ಲೋಭ ಮೋಹಗಳಿಂದ ಧರ್ಮವನ್ನು ನಿರ್ಣಯಿಸಬಾರದು. ಧರ್ಮಾಭಿವೃದ್ಧಿಗಾಗಿ ರಾಜನು ಯಾವ ಕೆಲಸವನ್ನು ಮಾಡಿದರೂ ಧರ್ಮವೇ ಆದರೂ ತಮ್ಮ ತಮ್ಮ ಧರ್ಮ ಸಾಧನವಾಗಿ ಪ್ರಜೆಗಳು ಇಟ್ಟುಕೊಂಡಿರುವ ವಸ್ತುಗಳಲ್ಲಿ ರಾಜನಿಗೆ ಅಧಿಕಾರವಿಲ್ಲ. ಯಾವ ಕೆಲಸವೇ ಆಗಲಿ, ಯಾರೇ ಮಾಡಲಿ, ಧರ್ಮದ ಅಭಿವೃದ್ಧಿಯು ಅದರಿಂದ ಆದರೆ ಅದು ಧರ್ಮ, ಇಲ್ಲವಾದರೆ ಅಧರ್ಮ. ಯಾರೂ ಅದರಲ್ಲಿಯೂ ಧರ್ಮರಕ್ಷಕರಾದವರು ಅಧರ್ಮವನ್ನು ಆಚರಿಸಬಾರದು. ಅಧರ್ಮವನ್ನು ಆರಾಧಿಸುವುದೆಂದರೆ ಆತ್ಮವಿನಾಶಕ್ಕೆ ಸ್ವಾಗತ ಕೊಟ್ಟಂತೆ. ರಾಜ ಕೌಶಿಕನಿಗೆ ಇಷ್ಟಸಿದ್ಧಿಯು ಇಷ್ಟು ಕಷ್ಟ ಎಂದು ಎನ್ನಿಸಲಿಲ್ಲ. ಅನಿರೀಕ್ಷಿತವಾಗಿ ಅಡ್ಡಬಂದ ಧರ್ಮ ವಿಚಾರವು ಅವನನ್ನು ತಡೆಯುವ ಬದಲು ರೇಗಿಸಿತು. ಆದರೂ ಅವನು ಪ್ರಕಟವಾಗಿ ರೇಗಲಿಲ್ಲ. ಒಳಗೆ ಮಾತ್ರ ಸಮಾಧಾನ ಉಳಿಯಲಿಲ್ಲ. ವಿನಯವನ್ನು ಬಿಡದೆ ನುಡಿದನು. ದೇವ, ಕ್ಷತ್ರಿಯರು ಬಾಹುಬಲ ಸಂಪನ್ನರು. ತಮಗೆ ಬೇಕೆಂದ ವಸ್ತುವನ್ನು ಸಂಗ್ರಹಿಸಲು ಆ ಬಾಹುಬಲವು ಅವರಿಗೆ ದೈವದತ್ತವಾದ ಸಾಧನ. ಮಂತ್ರದಿಂದ ಸಂಪಾದಿಸಲು ಸಾಧ್ಯವಾಗದುದನ್ನು ಸಾಹಸದಿಂದ ಸಾಧಿಸುವುದು ಕ್ಷತ್ರಿಯ ಧರ್ಮ. ಅದಿರಲಿ, ತಾವು ನಂದಿನಿಯನ್ನು ಹೋಮಧೇನುವಾಗಿ ಇಟ್ಟುಕೊಂಡಿರುವಿರಂತೆ. ಇಂದಿನ ದಿನ ಈ ಆಶ್ರಮಕ್ಕೆ ಸುವರ್ಣಶೃಂಗ ಖುರಭೂಷಿತಳಾದ ಸಹಸ್ರ ಗೋವುಗಳನ್ನೂ ಕೌಶಿಕನು ಕಾಣಿಕೆಯಾಗಿ ಭಕ್ತಿಯಿಂದ ಒಪ್ಪಿಸುವನು. ಒಂದೊಂದು ಹೊತ್ತಿಗೆ ಒಂದೊಂದು ಕೊಡ ಹಾಲನ್ನು ಕರೆಯುವುದು. ದೇವರು ಮನಸ್ಸು ಮಾಡಿ ನಂದಿನಿಯನ್ನು ನನಗೆ ಅನುಗ್ರಹಿಸಬೇಕು. ನಾನು ನಂದಿನಿಯ ಮೇಲಿನ ಲೋಭದಿಂದ ಈ ಮಾತನ್ನು ಆಡುತ್ತಿಲ್ಲ. ಅರಸ, ನಂದಿನಿಯು ದೇವತೆಗಳ ಧೇನು. ದಿನದಿನವೂ ನಡೆಯಬೇಕಾದ ದೇವ ಹೋಮಕ್ಕಾಗಿ
ಬೇಕಾದ ಕ್ಷೀರವನ್ನು ಒದಗಿಸಲಿ ಎಂದು ದೇವತೆಗಳು ಆಕೆಯನ್ನು ಇಲ್ಲಿಗೆ ಕಳುಹಿಸಿರುವರು. ಆಕೆಯ ದಿವ್ಯ ಕ್ಷೀರವನ್ನು ಹೋಮ ಮಾಡುವುದರಿಂದ ದೇವತೆಗಳಿಗೆ ಅಮೋಘವಾದ ತೃಪ್ತಿ ಉಂಟಾಗುವುದು. ಹಾಗೆ ತೃಪ್ತರಾದ ಅವರು ಲೋಕದ ಕ್ಷೇಮವನ್ನು ಹೆಚ್ಚಿಸುವರು. ಆಕೆ ಇಲ್ಲಿದ್ದರೂ ಎಲ್ಲಿದ್ದರೂ ದೇವತೆಗಳ ಸ್ವತ್ತು. ಇಲ್ಲಿ ಸದ್ಯದಲ್ಲಿ ಇದ್ದಾಳೆಯಾದರೂ ಆಕೆಯ ಮೇಲೆ ನನಗೆ ಅಧಿಕಾರವಿಲ್ಲ. ನಾನೇನು ಮಾಡಲಿ? ರಾಜನು ಮಂತ್ರಮುಗ್ಧವಾದ ಮಹಾಸರ್ಪದಂತೆ ಒಂದು ಗಳಿಗೆ ಸ್ತಬ್ಧನಾದನು. ಸಮುದ್ರದಿಂದ ಸಮುದ್ರದವರೆಗೆ ಎಲ್ಲಿಯೂ ಯಾರಿಂದಲೂ ಪ್ರತಿಹತನಾಗದವನು ಇಂದು ಈ ಪರ್ಣಕುಟಿಯಲ್ಲಿ ತನ್ನ ಆಸೆಗೆ ಅಡ್ಡಿಯನ್ನು ಕಂಡಿದ್ದಾನೆ. ದೇವತೆಗಳನ್ನೆಲ್ಲ ಬೇಕಾದರೂ ಹೆಡೆ ಮುಡಿಗಟ್ಟಿ ತರುವೆನು ಎಂಬ ವೀರಶ್ರೇಷ್ಠನಿಗೆ ನಿಶಸ್ತ್ರನಾದವನ ತಡೆಯೇ ರೋಷವು ತಾನೇ ತಾನಾಯಿತು. ಆ ರೋಷದ ಕಿಚ್ಚು ವಿಜೃಂಭಿಸಿ ಕಾಳ್ಗಿಚ್ಚಿನಂತೆ ಸರ್ವವನ್ನೂ ಸ್ವಾಹ ಮಾಡಿಬಿಡಬೇಕು. ಆದರೆ ಆ ಪ್ರಶಾಂತ ಸಾಗರದ ಎದುರು ಕುಳಿತಿರುವಾಗ ಅಗ್ನಿಯೂ ಶೀತವಾಗಬೇಡವೇ? ಕೌಶಿಕನು ಅದೆಲ್ಲವನ್ನೂ ನುಂಗಿದನು. ನುಂಗಿದರೂ ಜೀರ್ಣವಾಗದ ರೋಷವದು. ಕೌಶಿಕನು ಬರದಿದ್ದ ನಗುವನ್ನು ನಗುತ್ತಾ ಹೇಳಿದನು. ಮಾತಿನಲ್ಲಿ ಔದ್ಧತ್ಯವಿರಲಿಲ್ಲ, ಒರಟುತನವೂ ಇರಲಿಲ್ಲ, ಹೃದಯದ ಕಿಚ್ಚಿನ ಕಿಡಿ ಇರಲಿಲ್ಲ. ಆದರೂ ಧ್ವನಿಯ ಮಾರ್ಪಾಟು ಮೊದಲಿನ ಕೌಶಿಕನಲ್ಲ ಎಂದು ಪ್ರಕಟವಾಗಿ ತೋರಿಸುತ್ತಿತ್ತು. ದೇವ, ಹಾಗಾದರೆ ನಂದಿನಿಯು ದೇವತೆಗಳ ಸ್ವತ್ತು? ಹೌದು, ಸಂದೇಹವಿಲ್ಲ. ವಸಿಷ್ಠರು ಸಮಾಧಾನವಾಗಿ ಶಿಲಾಮೂರ್ತಿಯಂತಿದ್ದು ಹೇಳಿದರು. ಆ ಎರಡು ಮಾತು ಎದುರಾಳಿಯ ಹೃದಯದಲ್ಲಿ ಎಷ್ಟೊಂದು ವಿಪ್ಲವವನ್ನು ಮಾಡುವುದು, ಅದರಿಂದ ಎಂತೆಂತಹ ಪ್ರತಿಕ್ರಿಯೆಗಳು ಆಗುವುವು ಎಂಬುದು ಎಲ್ಲವೂ ಗೊತ್ತಿದ್ದಂತೆ, ಅದೆಲ್ಲಕ್ಕೂ ಸಿದ್ಧವಾಗಿದ್ದಂತೆ ಮೇಲಿನಿಂದ ಇಳಿಯುತ್ತಿರುವ ಸಿಡಿಲಿನ ಆಘಾತವನ್ನು ಸ್ವೀಕರಿಸಲು ಸಿದ್ಧರಾಗಿದ್ದಂತೆ ಇತ್ತು ಅವರ ಮನೋಭಾವ. ಕೌಶಿಕನು ಎದ್ದನು. ನಿಷ್ಠುರವಾಗಿದ್ದರೂ ನಿಜವಾಗಿರುವ ಮಾತಿನಿಂದ ರಾಜನು ಸರ್ವದೇವಮಯನು. ದಿಕ್ಪಾಲಕರ ಅಂಗಗಳೆಲ್ಲವೂ ಅವನಲ್ಲಿ ಪ್ರತಿಷ್ಠಿತವಾಗಿರುವುವು. ಹಾಗೆ ದಿವ್ಯಾಂಶ ಸಂಪನ್ನನಾಗಿರುವ ರಾಜನು ದೇವತೆಗಳ ಸ್ವತ್ತಾದ ನಂದಿನಿಯನ್ನು ತನ್ನದೆಂದು ಉದ್ಘೋಷಿಸಿರುವನು. ಅದು ಎಲ್ಲಿದ್ದರೂ ಇನ್ನು ಅದು ರಾಜನ ಸ್ವತ್ತು. ರಾಜನ ಸ್ವತ್ತನ್ನು ರಾಜನು ತೆಗೆದುಕೊಂಡು ಹೋಗಬಹುದಷ್ಟೇ ಎಂದು ಕೇಳಿದನು. ವಸಿಷ್ಠರು ಅದರ ಅರ್ಥವನ್ನು ಸಂಪೂರ್ಣವಾಗಿ ಗ್ರಹಿಸಿ ಸಣ್ಣ ನಗೆ ನಕ್ಕು, ಹೌದು, ರಾಜನು ದಿವ್ಯಾಂಶ ಸಂಪನ್ನನು, ದೇವಾಂಶ ಸಂಭೂತನು. ದೇವತೆಗಳ ಸ್ವತ್ತನ್ನು ತೆಗೆದುಕೊಳ್ಳುವುದರಲ್ಲಿ ರಾಜನಿಗೆ ಅಡ್ಡಿ ಬರುವವರು ಯಾರೂ ಇಲ್ಲ. ಆದರೆ ನಂದಿನಿ ಧೇನುವು ಇತರ ಧೇನುಗಳಂತಲ್ಲ ಕೌಶಿಕ. ನಂದಿನಿಯು ತನ್ನನ್ನು ತಾನು ಕಾಪಾಡಿಕೊಳ್ಳಬಲ್ಲಳು. ಕಾಮಧೇನುವಿನ ಮಗಳಾದ ನಂದಿನಿಯ ಮೇಲೆ ಬಲಪ್ರಯೋಗ ಮಾಡಬಲ್ಲವನು ಇನ್ನೂ ಹುಟ್ಟಿಲ್ಲ. ಅಥವಾ ಸಾಹಸದಿಂದ ಬಲಪ್ರಯೋಗ ಮಾಡುವೆನು ಎನ್ನುವುದು ತೃಣರಾಶಿಯಿಂದ ಯಜ್ಞೇಶ್ವರನನ್ನು ತಿರಸ್ಕರಿಸಬಲ್ಲೆನು ಎಂಬಂತೆ. ನಿನ್ನಿಷ್ಟ ಎಂದನು. ಕೌಶಿಕನು ಆಗಲಿ, ಪರೀಕ್ಷೆಯು ನಡೆದು ಹೋಗಲಿ ಎಂದು ಎದ್ದು ಹೊರಟು ಹೋದನು. 4ನೆಯ ತರಂಗ. ಆಶ್ರಮದಲ್ಲಿ ಎಲ್ಲೆಲ್ಲೂ ಕೋಲಾಹಲ. ಅದುವರೆಗೆ ಅತಿಥಿ ಪೂಜೆಯ ಸಂಭ್ರಮದ ಕೋಲಾಹಲವಾಯಿತು. ಈಗ ಅತಿಥಿಗಳ ಸಂಭ್ರಮದ ಕೋಲಾಹಲ. ರಾಜನ ಕಡೆಯವರೆಲ್ಲ ನಂದಿನಿಯನ್ನು ರಾಜಧಾನಿಗೆ ಕರೆದೊಯ್ಯುವೆವು ಎಂದು ಸಂಭ್ರಮಪಡುತ್ತಿದ್ದಾರೆ. ನಯದಿಂದಾಗಲಿ ಭಯದಿಂದಾಗಲಿ ಅಂತೂ ನಂದಿನಿಯನ್ನು ರಾಜಧಾನಿಗೆ ಕರೆದುಕೊಂಡು ಹೋಗಬೇಕು ಎಂದು ರಾಜಪರಿವಾರವು ಸಕಲ ಸನ್ನಾಹಗಳನ್ನೂ ಮಾಡುತ್ತಿದೆ. ಈ ಸುದ್ದಿ ಆಶ್ರಮವಾಸಿಗಳಿಗೂ ತಿಳಿದಿದೆ. ಎಲ್ಲರೂ ಕಳವಳ ಪಡುತ್ತಿದ್ದಾರೆ.
ಆಶ್ರಮ ನಿವಾಸಿಗಳು ಎಂದಿನಂತೆ ಸಂಧ್ಯಾ ಕಾರ್ಯವನ್ನೆಲ್ಲ ಮುಗಿಸಿದ್ದಾರೆ. ಯಾರಿಗೂ ರಾತ್ರಿಯ ಭೋಜನದ ಯೋಚನೆ ಇಲ್ಲ. ಎಲ್ಲರಿಗೂ ಒಂದೇ ಯೋಚನೆ, ರಾಜನಿಗೇಕೆ ಇಂಥ ದುರ್ಬುದ್ಧಿ ಎಂದು ಕೆಲವರು, ಇದು ಸಾಧ್ಯವೇ ಎಂದು ಕೆಲವರು. ಕ್ಷತ್ರ ಬ್ರಹ್ಮಯೋಗದ ಕಾಲ ಕಳೆದು ಕ್ಷಾತ್ರವು ಬ್ರಹ್ಮವನ್ನು ನಿವಾರಿಸುವ ಕಾಲ ಬಂದಿದೆಯೇನೋ ಎಂದು ಕೆಲವರು. ಅಂತೂ ಒಬ್ಬೊಬ್ಬರು ಒಂದೊಂದು ವಿಧವಾಗಿ ಹೇಳುತ್ತಿದ್ದರು. ಅರುಂಧತೀ ದೇವಿಯು ಸಂಧ್ಯಾ ಹೋಮವನ್ನು ಮುಗಿಸಿಕೊಂಡು ಈಚೆ ಬಂದರು. ಆಶ್ರಮದ ಕಳವಳವು ಅವರನ್ನೂ ಹಿಡಿಯಿತು. ಅವರಿಗೆ ನಮ್ಮ ಸತ್ಕಾರದಿಂದ ತೃಪ್ತನಾಗಿರುವ ಅತಿಥಿಯು ನಮ್ಮ ಆಶ್ರಮದಲ್ಲಿ ಇಂತಹ ಅತ್ಯಾಚಾರವನ್ನು ನಡೆಸುವನೇ? ಆಶ್ರಮದ ಧೇನುವನ್ನು ಆಶಿಸಿದನೇ? ಆಶ್ರಮದ ಬ್ರಹ್ಮಭೂಮಿಯಲ್ಲಿ ರಾಜನಿಗೆ ಅಧಿಕಾರ ಉಂಟೆ ಎಂದು ನಾನಾ ಪ್ರಶ್ನೆಗಳು, ಸಂದೇಹಗಳು, ಶಂಕೆಗಳು ಪರಂಪರೆಯಾಗಿ ಮನಸ್ಸಿಗೆ ಬಂದುವು. ಅಂದು ಪತಿದೇವನು ಹೇಳಿದ ಮಾತು ನೆನಪಾಯಿತು. ಆಶ್ರಮದಲ್ಲಿ ರಕ್ತಪಾತವಾಗಬೇಕಾಗಿದೆ, ಆಗುತ್ತದೆ ಎಂದ ಮಾತು ಕಿವಿಯಲ್ಲಿ ಮತ್ತೊಮ್ಮೆ ಮೊಳಗಿತು. ಹಾಗಿದ್ದರೆ ನಡೆಯಬೇಕಾದುದು ನಡೆಯಲೇಬೇಕು. ಆದರೂ ತಡೆಗಟ್ಟಬಾರದೇಕೆ? ನಾನು ಪ್ರಯತ್ನಪಟ್ಟರೆ ಎನ್ನಿಸಿತು. ಮನಸ್ಸು ನಡುಗಿತು. ಸಣ್ಣ ಗಂಟೆಗಳ ದನಿಯು ಎತ್ತಲೋ ಯೋಚನೆಯಲ್ಲಿ ಮುಳುಗಿದ ಮನಸ್ಸನ್ನು ಹೊರಕ್ಕೆ ಎಳೆಯಿತು. ಅರುಂಧತೀ ದೇವಿಯು ತಿರುಗಿ ನೋಡಿದಳು. ನಂದಿನಿಯು ಬರುತ್ತಿದ್ದಾಳೆ. ಸಮೃದ್ಧಿಯೂ ಶಾಂತಿಯೂ ಮೂರ್ತಿಗೊಂಡಂತೆ, ಸೌಭಾಗ್ಯಲಕ್ಷ್ಮಿಯ ಪ್ರತಿಬಿಂಬವೆಂಬಂತೆ ಬರುತ್ತಿದ್ದಾಳೆ. ಕರೆದಿದ್ದರೂ ಪೂರ್ಣವಾಗಿರುವ ಕೆಚ್ಚಲು ಹಾಗೆ ಹೀಗೆ ಹೊಯ್ದಾಡುತ್ತಾ, ಯಾರಿಗೆ ಏನು ಬೇಕು, ಯಾರಿಗೆ ಯಾವ ವರ ಬೇಕು ಎಂದು ಹುಡುಕುತ್ತಿರುವಂತಿದೆ. ಕೇಸರಿಯ ಬಣ್ಣದ ಕೆಂಪು ಹಸು ಈ ಜಗತ್ತಿನ ಸೌಭಾಗ್ಯವನ್ನೆಲ್ಲ ರಾಶಿಗೂಡಿಸಿ ಅದರ ಮೇಲೆ ಒಂದು ತಿಲಕವನ್ನಿಟ್ಟಂತೆ ಆಕೆಯ ಮುಖದಲ್ಲಿ ಒಂದು ಬೆಳ್ಳನೆ ತಿಲಕ. ಸೌಭಾಗ್ಯ ದೇವಿಯ ಮಂದಿರದ ಗೋಪುರದ ಮೇಲೆ ಇಟ್ಟಿರುವ ಶಿಖರಗಳಂತಿರುವ ಆ ಕೊಂಬುಗಳು. ಅರುಂಧತೀ ದೇವಿಗೆ ಆಕೆಯನ್ನು ನೋಡಿ ಅಪಾರವಾದ ಆನಂದವಾಯಿತು. ಚಿತ್ತದಲ್ಲಿದ್ದ ಯೋಚನೆಯೆಲ್ಲ ಒಂದು ಗಳಿಗೆ ಎಲ್ಲೋ ಮಾಯವಾಯಿತು. ಮತ್ತೆ ಆಕೆಯು ಆಶ್ರಮದಲ್ಲಿಯೇ ಇದ್ದು ಈ ಮಂಡಲವನ್ನೆಲ್ಲ ಪಾವನಗೊಳಿಸುವಳೋ ಇಲ್ಲವೋ ಎಂಬ ಶಂಕೆಯೂ ಮೂಡಿತು. ಆ ಶಂಕೆಯಿಂದ ಉಂಟಾದ ವಿಷಾದವನ್ನು ಸಹಿಸಲಾರದೆ ಅದನ್ನು ದೂಡುವುದಕ್ಕೋ ಎಂಬಂತೆ ಆಕೆಯು ಓಡಿ ಹೋಗಿ ನಂದಿನಿಯನ್ನು ತಬ್ಬಿಕೊಂಡಳು. ಆ ಧೇನುವು ಆ ಉಪಚಾರವನ್ನು ಬಹು ಸಂತೋಷವಾಗಿ ಸ್ವೀಕರಿಸಿ ತಾನೂ ಅಷ್ಟೇ ಪ್ರೀತಿಯಿಂದ ಅರುಂಧತಿಯನ್ನು ಉಪಚರಿಸಿತು. ಅಮ್ಮ, ನೀನು ಹೊರಟು ಹೋಗುವೆಯಾ? ನಮ್ಮಲ್ಲಿ ಇರುವುದಿಲ್ಲವೇ ಎಂದು ಅರುಂಧತಿಯು ಕೇಳಿದಳು. ನಂದಿನಿಯು ತಲೆ ಅಲ್ಲಾಡಿಸಿ ಗಂಟೆಯ ಸದ್ದು ಸುಖವಾಗಿ ನುಡಿಯುತ್ತಿರಲು ಅಷ್ಟೇ ಮನೋಹರವಾದ ಮನುಷ್ಯವಾಕ್ಯನಿಂದ ನುಡಿದಳು. ದೇವಿ, ಗುರುಗಳಿಗೂ ಅರಸನಿಗೂ ನಡೆದ ಸಂಭಾಷಣೆಯನ್ನೆಲ್ಲ ನಾನು ಬಲ್ಲೆ. ಕೌಶಿಕನು ರಾಜನೇ ಹೌದು. ಆತನಲ್ಲಿ ದಿವ್ಯಾಂಶ ಸಂಪನ್ನತೆಯೂ ಉಂಟು. ಆದರೆ ಕಾಮಧೇನುವಿನ ಮಗಳನ್ನು ತನ್ನ ಮನೆಯಲ್ಲಿಟ್ಟುಕೊಳ್ಳಬೇಕಾದರೆ ಎಷ್ಟು ಯೋಗ್ಯತೆ ಇರಬೇಕೋ ಅಷ್ಟು ಯೋಗ್ಯತೆ ಮಾತ್ರ ಇನ್ನೂ ಬಂದಿಲ್ಲ. ಇದನ್ನು ಅವನು ಇಂದು ಮನಗಾಣುವನು. ತಾಯೇ, ಇಂದು ಈ ಪುಣ್ಯಾಶ್ರಮ ಭೂಮಿಯು ರಕ್ತಪಾನವನ್ನು ಬಯಸಿ, ನಂದಿನಿ, ನನಗೆ ರಕ್ತಪಾನವು ಬೇಕು, ಮಾಡಿಸು ಎನ್ನುತ್ತಿರುವಳು. ಆಗಬೇಕಾಗಿದೆ, ಆಗುವುದು. ಆದರೆ ತಾಯೇ, ನನ್ನ ಮೇಲೆ ಬಲಪ್ರಯೋಗವಾಗುವವರೆಗೆ ನಾನು ಏನೂ ಮಾಡುವಂತಿಲ್ಲ. ಈ ಆಶ್ರಮದ ಪುಣ್ಯಭೂಮಿಯಲ್ಲಿ ನನ್ನ ಮೇಲೆ ಬಲಪ್ರಯೋಗ ಮಾಡುವುದು ಕೌಶಿಕನಿಗೆ ಸರ್ವಥಾ ತಕ್ಕುದಲ್ಲ. ಆದರೂ ಆಗಲೇಬೇಕು, ಅದು ಅನಿವಾರ್ಯ. ತಾಯೇ, ಅಂತಹ ದುಷ್ಕಾಲದಲ್ಲಿ ನಾನು
ಆತ್ಮರಕ್ಷಣೆಯನ್ನು ಮಾಡಿಕೊಳ್ಳಬಹುದು ಅಲ್ಲವೇ ಎಂದಳು. ಅರುಂಧತಿ ದೇವಿಗೆ ಎಲ್ಲವೂ ಅರ್ಥವಾಯಿತು. ಆಶ್ರಮದ ಪುಣ್ಯಭೂಮಿಯು ಜ್ಞಾನಾರ್ಜನೆಗೆ ಸಾಧಕಳಾಗಿ ಕಾಪಾಡುತ್ತಿದ್ದ ಪ್ರಶಾಂತ ಸರಸ್ವತಿಯಾಗಿದ್ದ ಭೂದೇವಿ ಇಂದು ದುರ್ಗಿಯಾಗಿ, ಚಂಡಿಯಾಗಿ, ಕಾಳಿಯಾಗಿ ರಕ್ತಪಾನವನ್ನು ಬಯಸಿರುವಳಲ್ಲ ಎಂದು ಒಂದು ಗಳಿಗೆ ಮನಸ್ಸಿನಲ್ಲಿ ಕೊಂಚ ವಿಷಾದವಾದರೂ ಮರುಗಳಿಗೆಯೊಳಗಾಗಿ ರೆಪ್ಪೆ ಹೊಡೆಯುವುದರೊಳಗಾಗಿ ಆಗಬೇಕಾದುದು ಆಗಲೇಬೇಕು ಎಂಬ ನಿಶ್ಚಯದಿಂದ ಹೇಳಿದಳು. ಅಮ್ಮ, ನೀನು ಜನಿಸಿರುವುದೇ ಅನುಗ್ರಹಕ್ಕೆ. ನೀನು ಹಾಗೆಯೇ ಅನುಗ್ರಾಹಿಣಿಯಾಗಿಯೇ ಬಾಳಿದರೆ ಬಹಳ ಸಂತೋಷ. ನಿನಗೆ ಆಗ್ರಹ ಬರುವಂತಹ ಸನ್ನಿವೇಶವೇ ಬರದಿದ್ದರೆ ಬಹಳ ಸಂತೋಷ. ಅಲ್ಲದೆ ನೀವು ದೇವತೆಗಳು, ಲೋಕದ ಶಿಕ್ಷಾರಕ್ಷೆಗಳು ನಿಮ್ಮ ಕೈಯಲ್ಲಿವೆ. ನೀವು ಏನು ಮಾಡಿದರೂ ಸರಿ ಎಂದಳು. ನಂದಿನಿಯು ನೊಂದು ನುಡಿದಳು. ತಾಯೇ, ನಿನ್ನ ಮಾತು ನಿಜ. ಅನುಗ್ರಹಕ್ಕಾಗಿ ಹುಟ್ಟಿದವರು ಆಗ್ರಹ ಮಾಡುವುದು ಕಷ್ಟ. ಅಲ್ಲದೆ ನಾವು ಆದಷ್ಟು ಅನುಗ್ರಹ ಮಾಡಬೇಕೆಂದೇ ಪ್ರಯತ್ನಿಸುವೆವು. ನೀರನ್ನು ತಡೆದು ನಿಲ್ಲಿಸುವುದಕ್ಕಾಗಿ ಹುಟ್ಟಿದ ಕಟ್ಟೆಯು ಯತ್ನವಿಲ್ಲದೆ ಒಡೆಯುವ ಹಾಗೆ ನಾವು ಆಗಾಗ ಆಗ್ರಹ ಮಾಡಬೇಕಾಗುವುದು. ತಾಯೇ, ನೀನು ಶೋಕಿಸದಿರು. ಅಂತಹ ದುಷ್ಕಾಲ ಬಂದರೆ ಆಗ ನನ್ನನ್ನು ನಾನು ರಕ್ಷಿಸಿಕೊಳ್ಳುವೆನು. ಏನಾದರೂ ನೀವು ಮಾತ್ರ ನನ್ನನ್ನು ಬಿಡಬೇಡಿ. ನೀವು ತಾಯಿ ತಂದೆಗಳು, ನಾನು ಮಗಳು ಎಂದಳು. ಅರುಂಧತಿ ದೇವಿಗೆ ಕಣ್ಣೀರು ಬಂತು. ನಿನ್ನಿಂದ ನಮ್ಮ ಆಶ್ರಮ ಅಮ್ಮ ಎಂದಳು. ಗಂಟಲು ಕಟ್ಟಿ ಮುಂದಿನ ಮಾತು ಹೊರಡಲಿಲ್ಲ. ನಂದಿನಿಯು ತಾಯಿಯನ್ನು ನೆಕ್ಕುವ ಕರುವಿನಂತೆ ಆಕೆಯನ್ನು ನೆಕ್ಕಿದಳು. ಅರುಂಧತಿಯ ನಮಸ್ಕಾರವನ್ನು ಗ್ರಹಿಸಿ ಮುಂದೆ ಹೋದಳು. ಆಕೆಯು ಹೊರಟು ಹೋದ ಕೊಂಚ ಹೊತ್ತು ಈಕೆಯು ಮಂಕಾಗಿ ಕುಳಿತಿದ್ದು ವೃದ್ಧ ಶಿಷ್ಯನನ್ನು ಕರೆದು, ಅಯ್ಯ, ಆಶ್ರಮವಾಸಿಗಳೆಲ್ಲರಿಗೂ ಹೇಳು, ಹೊರಗಿನಿಂದ ಬಂದವರು ಏನಾದರೂ ದುಷ್ಕರ್ಮವನ್ನು ಆಚರಿಸಿದರೂ ನಮ್ಮಲ್ಲಿ ಯಾರೂ ವಿಹ್ವಲರಾಗಬಾರದು. ಅತಿಥಿ ದೇವೋ ಭವ ಎಂಬುದನ್ನು ಮರೆಯಬಾರದು. ಅತಿಥಿಯಾಗಿ ದೇವರಂತೆ ಪೂಜೆಯನ್ನು ಗ್ರಹಿಸಿದವನ ದೌಷ್ಟ್ಯವನ್ನು ಎಣಿಸಬಾರದು. ಅದು ಸಾಧ್ಯವಿಲ್ಲವಾದರೆ ಈಗಲೇ ದೂರದಲ್ಲಿ ಇರಲಿ. ಎಷ್ಟು ದೂರ ಹೋದರೆ ಸಾಧುಭಾವವನ್ನು ಕಾಪಾಡಿಕೊಳ್ಳಬಹುದೋ ಅಷ್ಟೂ ದೂರ ಹೋಗಿರಲಿ. ಇದು ಎಲ್ಲರಿಗೂ ತಿಳಿದಿರಲಿ ಎಂದಳು. ಶಿಷ್ಯನು ಕಣ್ಣಿನಲ್ಲಿ ನೀರಿಡುತ್ತಾ, ತಾಯೇ, ಅತಿಥಿಯು ದುಷ್ಟನಾಗಿದ್ದಾನೆ, ತಪಸ್ವಿಗಳೆಲ್ಲರೂ ಕ್ಷುಬ್ಧರಾಗಿದ್ದಾರೆ ಎಂದನು. ಅರುಂಧತಿ ದೇವಿಯು ಆದುದು ಹೋದುದಕ್ಕೆಲ್ಲ ಕ್ಷುಬ್ಧರಾಗುವ ಹಾಗೆ ಇದ್ದರೆ ಆಶ್ರಮಕ್ಕೇಕೆ ಬರಬೇಕು? ಆಶ್ರಮದಲ್ಲಿ ಇರುವವರೆಗಾದರೂ ಆಶ್ರಮ ಧರ್ಮವನ್ನು ಪಾಲಿಸಬೇಕು ಅಲ್ಲವೇ ಎಂದು ನಕ್ಕಳು. ವೃದ್ಧ ಶಿಷ್ಯನು ಮರು ಮಾತನಾಡಲಿಲ್ಲ. ನಮಸ್ಕಾರ ಮಾಡಿ ಅಪ್ಪಣೆಯನ್ನು ನೆರವೇರಿಸಲು ಹೊರಟು ಹೋದನು.